ಲೋಕಲ್ ಎಕ್ಸ್‌ಪ್ರೆಸ್‌ಗೆ ಮತ್ತೊಮ್ಮೆ ಸ್ವಾಗತ. ಪ್ರೀತಿಸಿ ಮದುವೆಯಾದ ಯುವತಿಗೆ ಪೋಷಕರೇ ಮತ್ತೊಂದು ಮದುವೆ ಅಂದರೆ ಎರಡನೇ ಮದುವೆ ಮಾಡಿರುವ ವಿಚಿತ್ರ ಘಟನೆ ದಾವಣಗೆರೆಯಲ್ಲಿ ನಡೆದಿದೆ. ಘಟನೆಯಿಂದ ಮೊದಲನೇ ಗಂಡ ಗಾಬರಿಗೊಂಡು ಹೆಂಡತಿನ ಹುಡುಕಿ ಕೊಡಿ ಎಂದು ಮೊರೆ ಇಟ್ಟಿದ್ದಾನೆ. ಈ ಮ್ಯಾರೇಜ್ ಮಿಸ್ಟರಿ ಸ್ಟೋರಿಯ ಫುಲ್ ಡೀಟೇಲ್ಸ್ ಇಲ್ಲಿದೆ. ಈ ಯುವತಿ ಹೆಸರು ಅರುಣಾ ಜ್ಯೋತಿ. ದಾವಣಗೆರೆಯ ಬನ್ನಿ ಮಹಂಕಾಳಿ ದೇವಾಲಯದ ಅರ್ಚಕ ಚಂದ್ರಪ್ಪನ ಪುತ್ರಿ. ಪಿಯುಸಿ ಓದ್ಬೇಕಾದ್ರೆ ಮಂಜುನಾಥ ಎಂಬಾತನೊಂದಿಗೆ ಪ್ರೀತಿ ಮೊಳಕೆ ಹೊಡೆದಿದೆ. ಹೋದ ವರ್ಷ ಕುಣಿಗಲ್ನ ಹೊನ್ನಮ್ಮದೇವಿ ದೇವಾಲಯದಲ್ಲಿ ಮದುವೆ ಮಾಡಿಕೊಂಡಿದ್ರು. 1 ತಿಂಗಳು ಸಂಸಾರ ನಡೆಸಿದ ದಂಪತಿಯನ್ನ ಯುವತಿ ಪೋಷಕರು ಬೇರ್ಪಡಿಸಿ ಮನೆಗೆ ಕರ್ಕೊಂಡು ಬಂದಿದ್ದಾರೆ. ಮದುವೆ ಆಗಿದೆ. ಈಗ ಅವ್ರ ಅಪ್ಪಾಜಿ ಸ್ಟೇಷನಲ್ಲಿ ಬಂದಾಗ 2 ವರ್ಷ ಆಗಲಿ ಅವ್ರನ್ನ ಅವನಿಗೆ ಕೊಟ್ಟು ಮದುವೆ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಈಗ ಮೊನ್ನೆ 25ನೇ ತಾರೀಕಿಗೆ ಯಲ್ಲಮ್ಮ ಗುಡ್ಡದಾಗ ಒಂದು ಅರಿಕೆ ಐತಿ, ಅದು ತೀರ್ಸ್ಕೊಂಬರ್ತೀವಿ ಅಂತ ಹೋಗಿ ಹುಡುಗಿಗೆ ಎಲ್ಲ ಮದುವೆ ಮಾಡಿ ಹಂಗ ಬೆಂಗಳೂರಿಗೆ ಕಳಿಸಿದಾರ ಸರ್. ಇಷ್ಟೆಲ್ಲ ನಡೆದ್ರು ಅರುಣಾ ಜ್ಯೋತಿಯನ್ನ ಬೆಂಗಳೂರಿನ ರಮೇಶ್ನೊಂದಿಗೆ ಚಂದ್ರಪ್ಪ ಮತ್ತೊಂದು ಮದುವೆ ಮಾಡಿದ್ದಾರೆ. ವಿಪರ್ಯಾಸ ಅಂದ್ರೆ ಅಪ್ರಾಪ್ತಿಗೆ ವರ್ಷದಲ್ಲಿ 2 ಮದುವೆ ಆಗಿವೆ. ನನ್ನ ಮಗಳಿಗೆ ಎಷ್ಟು ಮದುವೆಯನ್ನಾದ್ರೂ ಮಾಡ್ತೇನೆ ಅಂತ ಚಂದ್ರಪ್ಪ ಗುಡುಕ್ತಾರೆ. ನಮ್ಮ ಮಗಳು ನಾವು ಪಡ್ಕೊಳ್ಳಿ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಅದನ್ನು ಮರ್ಯಾದಕ್ಕೆ ನಮ್ಮ ಮರ್ಯಾದೆಗೋಸ್ಕರ ನಾವು ಅದನ್ನು ಅಲ್ಲಿಗೆ ಅದನ್ನು ಬರೆಸ್ಕೊಂಡು ನಿಮ್ಮ ಪಡೆ ನೀನಿರ್ಬೋದು, ನಮ್ಮ ಪಡೆ ನಾವು ಇರ್ಬೋದು ಅಂತ ಅವತ್ತಿಗೆ ನಿಲ್ ಮಾಡಿದ್ವಿ. ಈಗ ನಾವು ಮಾಡಿದ್ವಿ ಮತ್ತು ಯಾಕಂದರೆ ನಮ್ಮ ಮರ್ಯಾದೆ ಪ್ರಶ್ನೆ. ಯಾಕಂದರೆ ನಾವು ಈಗ ಇದು ಆಗಿದ್ದನ್ನ ಸಮಸ್ಯೆನ ನಾವು ಈಗ ಎಷ್ಟು ದಿವಸ ಅಂತ ನಾವು ಬೆಂಕಿ ಕೆಂಡ ಇಟ್ಕೊಂಡ್ರ. ಅರುಣಾ ಮಂಜುನಾಥ್ ಮದುವೆ ಪ್ರಕರಣ ಪೊಲೀಸ್ ಮೆಟ್ಟಿಲೇರಿದೆ. 18 ವರ್ಷ ತುಂಬುವ ತನಕ ಪೋಷಕರ ಸುಪರ್ದಿಯಲ್ಲಿದ್ದು ನಂತರ ಗಂಡನ ಮನೆಗೆ ತೆರಳಲು ತೀರ್ಮಾನಿಸಲಾಗಿದೆ. ಆದರೆ ಏಕಾಏಕಿ ಯುವತಿಗೆ ಮತ್ತೊಂದು ಮದುವೆ ಮಾಡಿ ಚಂದ್ರಪ್ಪ ಎಡವಟ್ಟು ಮಾಡಿಬಿಟ್ಟಿದ್ದಾರೆ. ರಾಜಪ್ಪ ಸುತ್ತೂರು, ಸುವರ್ಣ ನ್ಯೂಸ್ 24/7 ದಾವಣಗೆರೆ. ಇನ್ನು ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಪ್ರವಾಹ ಪರಿಸ್ಥಿತಿ ಹಾಗೆಯೇ ಮುಂದುವರೆದಿದೆ. ಮಹಾರಾಷ್ಟ್ರದಲ್ಲಿನ ಮಹಾಮಳೆಯಿಂದಾಗಿ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟಿದ್ದು ಅನೇಕ ರಸ್ತೆ ಸೇತುವೆಗಳು ನೀರಿನಲ್ಲಿ ಮುಳುಗೋಗಿವೆ. ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಗುಲ್ಬರ್ಗಾ, ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳ ಕೆಲವು ಗ್ರಾಮಗಳಲ್ಲಿ ಜನತೆ ಮನೆ ಮಠ ಬಿಟ್ಟು ಗುಳೆ ಹೋಗುವಂತಾಗಿದೆ. ಮಹಾರಾಷ್ಟ್ರದಲ್ಲಿನ ಭಾರೀ ಮಳೆಯಿಂದಾಗಿ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಪ್ರವಾಹ ಪರಿಸ್ಥಿತಿ ತಲೆದೂರಿದೆ. ಮಹಾರಾಷ್ಟ್ರದ ಉಜನಿ ಜಲಾಶಯದಿಂದ ಭಾರೀ ಪ್ರಮಾಣದ ನೀರನ್ನ ಬಿಡಲಾಗ್ತಿದ್ದು, ಗುಲ್ಬರ್ಗಾದ ಅಫಸಲ್ಪುರ ಬಳಿಯ ಸೊನ್ನೆ ಬ್ಯಾರೇಜ್ನ ಎಲ್ಲ 29 ಗೇಟ್ಗಳ ಮೂಲಕ ನೀರನ್ನ ಹೊರಬಿಡಲಾಗ್ತಿದೆ. ಗಾಣಗಾಪುರ ತಲ್ಲೂರು ಹಾಗೂ ಗಾಣಗಾಪುರ ಜೇರಟಗಿ ಸೇತುವೆಗಳು ಸಂಪೂರ್ಣವಾಗಿ ಜಲಾವೃತವಾಗಿವೆ. ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಸಚಿವ ಬಸವರಾಜ ಬೊಮ್ಮಾಯಿ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಎವ್ರಿ 3 hours 4 hours ಅದನ್ನು ರಿಪೋರ್ಟನ್ನು ತರಿಸ್ಕೊಂಡು ಕ್ಲೋಸ್ ಮಾನಿಟರ್ ಮಾಡಿ ಇನ್ ದ ಇವೆಂಟ್ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಕೂಡಲೇ ಜಿಲ್ಲಾಡಳಿತ ಮತ್ತು ತಾಲೂಕದ ಅಧಿಕಾರಿಗಳಲ್ಲಿ ಧಾವಿಸಬೇಕು. ಜನರಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮವನ್ನು ಜರುಗಿಸಬೇಕು ಅನ್ನುವ ಸೂಚನೆಯನ್ನು ಕೂಡ ನಾನು ಕೊಟ್ಟಿದ್ದೇನೆ. ಇನ್ನು ಬಾಗಲಕೋಟೆಯಲ್ಲೂ ಪ್ರವಾಹದ ಸನ್ನಿವೇಶ ಎದುರಾಗಿದೆ. ಹಿಡಕಲ್ ಹಾಗೂ ದೂದಗಂಗಾ ಜಲಾಶಯದಿಂದ ನೀರು ಹೊರಬಿಡಲಾಗ್ತಿದ್ದು, ಮುಧೋಳದಲ್ಲಿ ಮುಡಿಹಾಳ ಮತ್ತು ಯಾದವಾಡ ಸೇತುವೆಗಳು ಜಲಾವೃತವಾಗಿವೆ. ಧವಳೇಶ್ವರ ಮತ್ತು ಮಿರ್ಜಿ ಗ್ರಾಮಗಳ ಸುಮಾರು 50ಕ್ಕೂ ಹೆಚ್ಚು ಕುಟುಂಬಗಳನ್ನ ಸುರಕ್ಷಿತ ಜಾಗಗಳಿಗೆ ಸ್ಥಳಾಂತರಿಸಲಾಗಿದೆ. ಜಿಲ್ಲೆಯ ನದಿಗಳು ಅಪಾಯದ ಮಿತಿ ಮೀರಿ ಹರಿಯುತ್ತಿದ್ದು, ಕೋಟ್ಯಾಂತರ ರೂಪಾಯಿ ಬೆಳೆ ಹಾನಿಯಾಗಿದೆ. ಬಿಜಾಪುರಕ್ಕೂ ಮಹಾರಾಷ್ಟ್ರದ ಮಹಾ ಮಳೆಯ ಬಿಸಿ ತಟ್ಟಿದೆ. ಕೃಷ್ಣಾ, ಭೀಮಾ ನದಿಗಳ ಪ್ರವಾಹದಿಂದಾಗಿ ಆಲಮಟ್ಟಿ ತುಂಬಿ ಹೋಗಿದೆ. ಇದು ನದಿ ಪಾತ್ರದ ಜನರಲ್ಲಿ ಆತಂಕ ಮೂಡಿಸಿದೆ. ಏಕಾಏಕಿ ಒಂದೇ ರಾತ್ರಿನೇ ಇಟ್ಟು ನೀರು ಬಿಟ್ಟೋದ್ರಿಂದ ನಮ್ಮ ಈ ಭೀಮಾ ನದಿ ದಂಡಿಯೊಳಗಿನ ಇರುವ ಎಲ್ಲ ಗ್ರಾಮಗಳಿಗೆ ಹಾಗೂ ಎಲ್ಲ ರೈತರಿಗೆ ಭಯಂಕರ ಸಂಕಷ್ಟದಾಗದಾರ. ಈಗ ಏಕಾಏಕಿ ನಮ್ಮ ಕರ್ನಾಟಕ ಸರ್ಕಾರದವರು ನಮಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ಏನಾರು ಹೇಳಬೇಕಾಗಿತ್ತು, ಅವರು ಹೇಳಿಲ್ಲ. ಇಲ್ಲಿ ಹಳ್ಳದ ಆಚೆ ಕಡೆ ನಮ್ಮದು ತೋಟ ಅದ ರೀ. ತೋಟಕ್ಕೆ ಹೋಗಿ ಬರಬೇಕು ಮತ್ತು ಊರಿಗೆ ಬರ್ಬೇಕಾದ್ರೆ ಕಂಡಾಬಿಟ್ಟು ತೊಂದರೆ ಇದೆ ರೀ. ಇದು ವರ್ಷ 6 ತಿಂಗಳಿಗೆ ಯಾವಾಗ ಮಾರ್ಚ್ದವ್ರು ನೀರು ಬಿಡ್ತಾರೋ ಆ ಟೈಮ್ದಾಗ ಹಾದಿ ಕಟ್ಟಾಗ್ತದೆ ರೀ. ನಾವು ಅಲ್ಲದೆ ಮಕ್ಕಳು ಶಾಲೆಗೆ ಹೋಗ್ಬೇಕಾದ್ರೆ ಅವ್ರಿಗೆ ದಿನದ ತೊಂದರೆ ಇದೆ ರೀ. ಮಹಾರಾಷ್ಟ್ರ ಯಾವುದೇ ಮುನ್ಸೂಚನೆ ನೀಡದೆ ಏಕಾಏಕಿ ನೀರು ಬಿಟ್ಟಿರೋದು ಸಂಕಷ್ಟವನ್ನ ಮತ್ತಷ್ಟು ಹೆಚ್ಚಿಸಿದೆ. ಒಟ್ನಲ್ಲಿ ಮಹಾರಾಷ್ಟ್ರದ ಮಹಾಮಳೆ ಉತ್ತರ ಕರ್ನಾಟಕದಲ್ಲಿ ಭಾರೀ ಪ್ರವಾಹವನ್ನೇ ಸೃಷ್ಟಿಸಿದೆ. ಸರ್ಕಾರ ರಾಜಕಾರಣ ಕಡಿಮೆ ಮಾಡಿ ಕೂಡಲೇ ಇತ್ತ ಗಮನ ಹರಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.